ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲು ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ. ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಗಂಗಾನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ವೀರಾಂಜನೇಯ ರಥೋತ್ಸವ. ಮಾಜಿ ಮಹಾಪೌರ ದಿವಂಗತ ಎಂ ಸಿದ್ದರಾಮಪ್ಪ ಆರ್ ವಳಕೇರಿಯವರ 4ನೇ ಪುಣ್ಯಸ್ಮರಣೆ. ಈಗ ವಾರ್ತೆಗಳ ವಿವರ. ಮೊದಲ ಹಂತದ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮತ ಬಂದಿಲ್ಲ ಎಂದು ಮನವರಿಕೆಯಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಶೈಲಿಯೇ ಬದಲಾಗಿದೆ. ಆದರೂ ಕೂಡ ಚುನಾವಣಾ ಆಯೋಗ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕಳೆದ 3 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಚುನಾವಣೆ ಭಾಷಣ ಮಾಡಿ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಂಗಲಸೂತ್ರ ಕಿತ್ತು ಮುಸ್ಲಿಮರ ಕೈಗೆ ಕೊಡುತ್ತದೆ ಎಂದು ಹೇಳಿದ್ದಾರೆ. ಅವರ ಹೇಳಿಕೆಗಳು ಹತಾಶೆಯಾಗಿರುವುದು ತೋರಿಸುವುದರ ಜೊತೆಗೆ ಪ್ರಧಾನಿ ಹುದ್ದೆಯ ಘನತೆಗೆ ಕುಂದು ಉಂಟಾಗುವಂತೆ ಇದೆ ಎಂದು ಆರೋಪಿಸಿದರು. ಫೇಸ್ 1 ಆಫ್ ಪೋಲಿಂಗ್ ಮುಗಿದ ತಕ್ಷಣ ಭಾಳ ಒಂದು ಸ್ಪಷ್ಟವಾದಂಥ ಚಿತ್ರಣ ಬಿ ಜೆ ಪಿಯವರಿಗೆ ಕಾಣಿಸ್ತಾ ಇದೆ. ಅವರಿಗೆ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಫೇಸ್ 1ನಲ್ಲಿ ಮತದಾನ ಆಗಿಲ್ಲ ಅಂತ ಭಾಳ ಎದ್ದು ಕಾಣ್ತಾ ಇದೆ. ಅವರು ಈಗ ಬ್ಯಾಕ್ ಫುಟ್ನಲ್ಲಿದ್ದಾರೆ. ಯಾವ ಪ್ರಧಾನಮಂತ್ರಿ ಫೇಸ್ 1 ಪೋಲಿಂಗ್ಗಿಂತ ಮುಂಚೆ ನಾನು ವಿಶ್ವಗುರು ಇದ್ದೀನಿ, ನಾನು ಮಹಾಪ್ರಭು ಇದ್ದೀನಿ, ನಾನು ದೇಶದ ಗೌರವ ಹೆಚ್ಚಿಸಿದ್ದೀನಿ, ಇವತ್ತು ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲರೂ ಇವತ್ತು ನಮಗೆ ಭಾಳ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಪ್ರಧಾನಮಂತ್ರಿಗಳು ಮೊದಲನೇ ಹಂತದ ಏನು ಮತದಾನ ಆದಮೇಲೆ ಹತಾಶರಾಗಿ ಇವತ್ತು ಅವರ ಹಳೆ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಇಳಿದುಬಿಟ್ಟಿದ್ದಾರೆ. ದಯವಿಟ್ಟು ತಾವು ಅವರು ಫೇಸ್ 1ಗಿಂತ ಮಾಡಿರುವಂಥ ಸ್ಪೀಚಸ್ ಕೇಳಿ, ಮತ್ತು ಫೇಸ್ 1 ಮತದಾನ ಆದಮೇಲೆ ಇರುವಂಥ ಭಾಷಣಗಳನ್ನು ಕೇಳಿ. ಅಜಗಜಾಂತರ ವ್ಯತ್ಯಾಸ ಇದೆ. ಫೇಸ್ 1ಗಿಂತ ಮುಂಚೆ ಅವರು ಅಲ್ಪಸಂಖ್ಯಾತರ ಬಂಧುಗಳಾಗಿದ್ದರು. ಇವತ್ತು ಇಡೀ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಏನು ಸ್ವಾತಂತ್ರ್ಯದಿಂದ, ಸ್ವಾಭಿಮಾನದಿಂದ ಉಸಿರಾಟ ಆಡ್ತಾ ಇದ್ದಾರೆ, ಅದು ಮೋದಿಯವರಿಂದ ಇತ್ತು ಅಂತ ಹೇಳ್ತಾ ಇದ್ರು. ಮುಸ್ಲಿಂ ಹೆಣ್ಮಕ್ಳಿಗೆ ಟ್ರಿಪಲ್ ತಲಾಕಿಂದ ಮುಕ್ತಿ ಕೊಡಿಸಿದ್ದೆ ಅಂತ ಇದ್ರು. ಕಾಶ್ಮೀರ್ನಲ್ಲಿ ಮತ್ತೊಮ್ಮೆ ನಾವು ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಿದ್ದೀವಿ,
ಸ್ವಾವಲಂಬಿತ ಬದುಕು ಕೊಟ್ಟಿದ್ದೀವಿ, ಆರ್ಟಿಕಲ್ 370 ತಂದಿ ಅಂತ ಹೇಳ್ತಾ ಇದ್ರು. ಸೌದಿ ಅರೇಬಿಯನ ಕ್ರೌನ್ ಪ್ರಿನ್ಸ್ ಹತ್ರ ಮಾತನಾಡಿ ನಾನು ಮುಸಲ್ಮಾನರಿಗೆ ಹಜ್ ಕೋಟಾ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಅಂದರೆ ಫೇಸ್ 1 ಪೋಲಿಂಗ್ಗಿಂತ ಮುಂಚೆ ಇವ್ರಿಗಿಂತ ದೊಡ್ಡ ಸೇವಿಯರೇ ಇರಲಿಲ್ಲ ಮೈನಾರಿಟೀಸಿಗೆ. ಆದರೆ ಈಗ ಅದೇನಾಯ್ತೋ ಗೊತ್ತಿಲ್ಲ, 22ನೇ ತಾರೀಕು 19ನೇ ತಾರೀಕು ಎಲ್ಲ ಹಿಂಗೆ ಮಾತಾಡ್ತಾ ಇದ್ರು, 20ನೇ ತಾರೀಕು ಸುಮ್ಮನಿದ್ರು, 20ನೇ ತಾರೀಕು 21ನೇ ತಾರೀಕು ನಾಗ್ಪುರಿಗೆ ಹೋದ್ರಂತೆ, RSS ಕಚೇರಿಗೆ ಭೇಟಿಯಾದರು. ಅಲ್ಲೇನು ಮಾತುಕತೆ ಆಯಿತೋ ಗೊತ್ತಿಲ್ಲ. ಕಳೆದ 3 ದಿನದ ತಾವು ಭಾಷಣಗಳನ್ನು ತಾವು ಆಲಿಸಬೇಕು. ಒಬ್ಬ ಪ್ರಧಾನಮಂತ್ರಿ ಮಾತಾಡುವಂಥ ಮಾತುಗಳಾಯಿತು ಅಂತ ತಮಗೆ ಅನುಮಾನ ಬರುತ್ತೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ 2 ಚೆಂಬುಗಳನ್ನು ಪ್ರದರ್ಶಿಸಿ ಉಮೇಶ್ ಜಾಧವ್ ಇವುಗಳನ್ನೇ ಕಲಬುರಗಿಗೆ ಕೊಟ್ಟಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಇನ್ನೇನು ಈ ಖಾಲಿನೇ ಇದೆ ನೋಡ್ರಿ, ಏನಿಲ್ಲ. ಇದು ಬಿಜೆಪಿಯವರ ಉಮೇಶ್ ಜಾಧವ್ ಅವರ ಅದ್ಭುತವಾದಂಥ ಕೊಡುಗೆ. ಕಳೆದ 10 ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು, ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ಕೊಟ್ಟಿದ್ದು. ಆಯ್ತಾ? ಮೊನ್ನೆ ಸುಪ್ರೀಂ ಕೋರ್ಟ್ ಅವರ ಆದೇಶ ಏನಿತ್ತು ರೀ, ಬರ ನಿರ್ವಹಣೆಗೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಏರಿದ್ವಿ. 2 ಹಿಯರಿಂಗ್ ಆಗಿದೆ. ಇಲ್ಲಿ ನಿಮ್ಮ ಅಮಿತ್ ಶಾ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಬಂದು ಏನು ಹೇಳ್ತಾರೆ, ನಾವು ಸಬ್ಮಿಟೇ ಮಾಡಿಲ್ಲ ರಿಪೋರ್ಟು ಟೈಮಿಗೆ ಅಂತ. ಕರೆಕ್ಟಾ? 2 ಸರಿ ಆರ್ಗ್ಯುಮೆಂಟ್ ಆದಾಗ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರು ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ದಾರೆ, 1 ಸರಿನೂ ಆರ್ಗ್ಯುಮೆಂಟೇ ಮಾಡಿಲ್ಲ ಅಲ್ಲ, 1 ಸರಿನೂ ಕೂಡ ನಾವು ರಿಪೋರ್ಟ್ ಲೇಟ್ ಸಬ್ಮಿಟ್ ಮಾಡಿಲ್ಲ ಅಂತಲ್ಲ. 5 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಹೋದ ಬಾರಿ ಏನಂತ ಹೇಳಿದ್ರು ಗೊತ್ತಾ ನಿಮಗೆ? ತಾವು ದಯವಿಟ್ಟು ಆ ಟ್ರಾನ್ಸ್ಕ್ರಿಪ್ಟ್ಸ್ ಓದ್ಬಿಡ್ರಿ. ಇಲ್ಲ ಸರ್, ಇಲ್ಲ ಸ್ವಾಮಿಗಳೇ, ಇದರಲ್ಲಿ ವಾದ ಮಾಡೋದಂತ ಏನಿಲ್ಲ, ನಮ್ಗೆ 1 ವಾರ ಟೈಮ್ ಕೊಡಿ, ನಾವು ಮಾಡಿಕೊಡ್ತೀವಿ ಅಂತ. ಅಂದರೆ ಏನರ್ಥ? ದಟ್ ಮೀನ್ಸ್ ದೇ ಆರ್ ಗಿಲ್ಟಿ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ನಮ್ಮ ವಾದವನ್ನು ಮಂಡಿಸ್ಲಿಕ್ಕೂ ಬಿಡಲ್ಲ. ಇಲ್ಲ ಇವ್ರು ಕರೆಕ್ಟ್ ಇದ್ದಾರೆ, ನಾವು 1 ವಾರದಲ್ಲಿ ನಾವು ಎಲೆಕ್ಷನ್ ಕಮಿಷನಿಗೆ ಮಾತಾಡಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ನಮ್ಗೆ ಸಿಕ್ಕಿರೋದು ಚೊಂಬು. ಅಕ್ಷಯ ಪಾತ್ರ ಅಂತ ಹೇಳಿದ್ದು JDS ಅವರು, ಅದು ಕರೆಕ್ಟು. ಆದರೆ ಕನ್ನಡಿಗರಿಗಲ್ಲ, JDSಗೆ ಅಕ್ಷಯ ಪಾತ್ರ. ಅವ್ರ ಕುಟುಂಬವನ್ನು ಉಳಿಸ್ತಾ ಇದ್ದಾರಲ್ಲ BJPಯವರು, ಅವ್ರಿಗೆ ಅಕ್ಷಯ ಪಾತ್ರ, ಕನ್ನಡಿಗರಿಗಲ್ಲ. ನಾವು ಕನ್ನಡಿಗರಿಗೆ ಪರವಾಗಿ ಹೋರಾಟ ಮಾಡ್ತಾ ಇರೋದು. ಕನ್ನಡಿಗರಿಗೆ ಖಾಲಿ ಚಂಪ್ ಕೊಟ್ಟಿರೋದು, JDSರಿಗೆ ಅಕ್ಷಯ ಪಾತ್ರ ಕೊಟ್ಟಿರೋದು. ಅದರಲ್ಲಿ ನಮ್ದೇನು BJPಯವರು ಎಲ್ಲನೂ ಅವರಿಗೆ ಕೊಟ್ಟಿರೋದಲ್ಲ, 3 ಸೀಟು ಒಂದೇ ಕುಟುಂಬದಲ್ಲಿ ಕೊಟ್ಟಿರೋದು ಎಲ್ಲ ಮಾಡಿದಾರಲ್ಲ ಪಾಪ. ಸುದ್ದಿಗೋಷ್ಠಿಯಲ್ಲಿ DCC ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ರಾಜಗೋಪಾಲ್ ರೆಡ್ಡಿ, ಡಾಕ್ಟರ್ ಕಿರಣ್ ದೇಶ್ಮುಖ್, ಪ್ರವೀಣ್ ಹರ್ವಾಳ್, ಶಿವಕುಮಾರ್ ಹೊನಗುಂಟಿ, ಈರಣ್ಣ ಝಳಕಿ ಸೇರಿದಂತೆ ಹಲವರಿದ್ದರು. ಕಲಬುರಗಿಯ ಗಂಗಾನಗರದ ಶ್ರೀ ವೀರ ಆಂಜನೇಯ ದೇವರ ಭವ್ಯ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಗಂಗಾನಗರದ ಶ್ರೀ ವೀರ ಆಂಜನೇಯ ದೇವರ ಭವ್ಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಸುಮಾರು 34-35 ವರ್ಷಗಳಿಂದ ಗಂಗಾನಗರದಲ್ಲಿ ಜೈ ಗಂಗಾ ಹನುಮಾನ್ ಜಾತ್ರೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಮಾಡ್ಕೊಳ್ತಾ ಬಂದಿದ್ದೇವೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈ ಗಂಗಾ ಹನುಮಾನ್ ದೇವಸ್ಥಾನದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಮಹಾ ಅಭಿಷೇಕ ಹಾಗೂ ತೊಟ್ಟಿಲ ಕಾರ್ಯಕ್ರಮ, ಆದ ನಂತರ ಪ್ರಸಾದ ವಿತರಣೆ, ಸಾಯಂಕಾಲ ಬಾಜಾ ಭಜಂತ್ರಿ ಡೊಳ್ಳುಗಳಿಂದ ಹೋಗಿ ಶೇಷಾಚಾರಿ ಮನೆಯಿಂದ ಕಳಸ ತರುವುದು. ಅದೇ ರೀತಿ ಪುರವಂತರನ್ನು ಕರ್ಕೊಂಡು ಬಂದು ಸಾಯಂಕಾಲ 6 ಗಂಟೆಗೆ ದಿವ್ಯ ಮಠಾಧೀಶರಾದಂಥ ಶ್ರೀ 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 ವೀರ ಮಹಂತ ಶಿವಾಚಾರ್ಯರು ಚಿನ್ಮಯಗಿರಿ ಹಾಗೂ ಕೊತ್ಲಪ್ ಮುತ್ಯ ದೇವರು ತೊನ್ಸಳ್ಳಿ ಇವರ ಅಮೃತೋತ್ಸವದಿಂದ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಿ ಸಮಾಜದ ಹಿರಿಯ ನಾಯಕರು ಹಾಗೂ
ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅದೇ ರೀತಿ ಗುಲ್ಬರ್ಗ ನಗರದ ವಿವಿಧ ಬಡಾವಣೆಗಳಿಂದ ಎಲ್ಲ ಸಾರ್ವಜನಿಕರು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ತಾರೆ. ಇದಾದ ನಂತರ ಕೆಲವೊಂದು ಕಡೆ ಜಗದೇವಪ್ಪ ಹಳ್ಳಿಯವರಾಗಿರ್ಬೋದು, ಅನಿಲ್ ಕುಡಿಯವರ ಆಗಿರ್ಬೋದು, ನಟರಾಜ್ ಕಟ್ಟಿಮನಿ ಆಗಿರ್ಬೋದು, ಇನ್ನೂ ಅನೇಕ ಭಕ್ತಾದಿಗಳು ಪ್ರಸಾದ ವಿತರಣೆ ಮಾಡ್ತಾರೆ. ನಾಡಿನ ಜನತೆಗೆ ಹನುಮಾನ್ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ಗಂಗಾನಗರದಲ್ಲಿ ಜೈ ಗಂಗಾ ಹನುಮಾನ್ ಜಾತ್ರೋತ್ಸವ ನಡೆಯುತ್ತಿದೆ. ರಥ ಸಾಯಂಕಾಲ 6 ಗಂಟೆಗೆ ರಥೋತ್ಸವದ ಎಲ್ಲ ಭಕ್ತಾದಿಗಳು ಬರಬೇಕಾಗಿನಂತೆ. ಶ್ರೀ ನಿಜೇಶಣ ಅಂಬಿಗರ ಚೌಡಯ್ಯ ಜೀವನೋದ್ಧಾರ ಸಂಘ ಮತ್ತು ಶ್ರೀ ಜಯ ಹನುಮಾನ್ ಜಾತ್ರಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 34ನೇ ವರ್ಷದ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ಭಕ್ತಾದಿಗಳು ಮೊದಲನೇದಾಗಿ ಶುಭಾಶಯಗಳು ಹೇಳುತ್ತಾ, ಅದೇ ರೀತಿಯಾಗಿ ಬಂದಂಥ ಭಕ್ತಾದಿಗಳು ರಥೋತ್ಸವ ಎಳೆಯುವಾಗ ಸಾವಕಾಶ ಸಮಾಧಾನದಿಂದ ಎಳೆದು ಈ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿ ಕಳಸಾರೋಹಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹನುಮಾನ ಜಯಂತಿ ನಿಮಿತ್ತ ಗಂಗಾನಗರದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ. ಈ ಬಾರಿಯೂ ಸಹ ಬಡಾವಣೆಯ ಜನರೆಲ್ಲ ಸೇರಿಕೊಂಡು ಅದ್ದೂರಿಯಾಗಿ ರಥೋತ್ಸವ ನೆರವೇರಿಸಿದ್ದಾರೆ ಎಂದು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಂಗಾನಗರದಲ್ಲಿ ಜೈ ಹನುಮಾನ್ ದೇವರ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿತು.
ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಕೊಡೋ ಸಲುವಾಗಿ ಮಹಾಂತ ಶಿವಾಚಾರ್ಯರು ಚಿಲುಮಗೇರಿ ಗುಡ್ಡ ಮತ್ತು ಸೊರಳೆಯ ಕೊತ್ತಲಪ್ಪ ಮಹಾರಾಜರು ಬಂದು ಆಶೀರ್ವಾದ ಮಾಡಿದ್ದಾರೆ. ಇಡೀ ಗಂಗಾನಗರದ ಬಡಾವಣೆ ಎಲ್ಲ ಯುವಕರು ಒಕ್ಕಟ್ಟಾಗಿ ಅದ್ಭುತವಾದ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಮತ್ತು ಈ ರಥೋತ್ಸವ ಚಾಲನೆಗಾಗಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗಳು ಬಂದು ಈ ರಥೋತ್ಸವ ಚಾಲನೆ ಕೊಟ್ಟು ಒಂದು ಬೆಳಕನ್ನು ಚೆಲ್ಲಿದ್ದಾರೆ. ಇಲ್ಲಿ ಎಲ್ಲ ಜನರ ಪ್ರಾರ್ಥನೆ ಇಷ್ಟೇ ಇತ್ತು. ಈ ಸಲದ ರಥೋತ್ಸವದಲ್ಲಿ ಜನರೆಲ್ಲ ಬೇಡ್ಕೊಂಡಿದ್ದು ಒಳ್ಳೆ ಮಳೆ ಬರಲಿ, ಬೆಳೆ ಆಗಲಿ, ನೀರಿನ ತೊಂದರೆ ನಿವಾರಣೆ ಆಗಲಿ, ನೀರಿನ ಬವಣೆ ಹೋಗಲಿ, ಬರಗಾಲ ಹೋಗಲಿ, ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಎಲ್ಲ ಜನರು ಜೈ ಹನುಮಾನ್ ದೇವರಿಗೆ ಬೇಡಿಕೊಂಡಿದ್ದಾರೆ. ಮತ್ತು ರಥೋತ್ಸವ ಕೂಡ ಭಾಳ ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತು ಕಲಬುರಗಿಯ ಮಹಾಜನತೆಗೆ, ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಉತ್ತಮವಾಗಿ ಮಳೆ ಬೆಳೆ ಬಂದು ನಾಡಿನ ಜನರಿಗೆ ಸಮೃದ್ಧಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ಚಿನ್ಮಯಗಿರಿ ಮಠದ ಶ್ರೀ ವೀರ ಮಹಾಂತ ಶಿವಾಚಾರ್ಯರು, ತೊನಸನಹಳ್ಳಿ ಮಠದ ಶ್ರೀ ಕೊತ್ತಲಪ್ಪ ಮುತ್ಯ, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರಕ ಸಂಘ, ಶ್ರೀ ಜೈ ಗಂಗಾ ಹನುಮಾನ ಜಾತ್ರಾ ಉತ್ಸವ ಸಮಿತಿ ಗೌರವ ಅಧ್ಯಕ್ಷ ಸದಾಶಿವ ಜಿ ಹಳ್ಳಿ, ಅಧ್ಯಕ್ಷರಾದ ಉಮೇಶ್ ಹದಗಲ್, ಉಪಾಧ್ಯಕ್ಷ ಶರಣು ಎಸ್ ಕಾವಲ್ಗಿ, ರಮೇಶ್ ಬಿದನೂರ್, ಶ್ರೀಕಾಂತ್ ಆಲೂರ್, ಬಾಬಾ ಸಾಹೇಬ್ ಕೂಡಿ, ಅಶೋಕ್ ಬಿದನೂರ್, ಶಿವಲಿಂಗ ಮರ್ತೂರ್, ಅನಿಲ್ ಕೂಡಿ, ಶರಣು ಕಾವಲ್ಗಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರಾದ ದಿವಂಗತ ಸಿದ್ದರಾಮಪ್ಪ ಆರ್ ವಳಕೇರಿ ಅವರ 4ನೇ ಪುಣ್ಯಸ್ಮರಣೆ ನಗರದ ಹಲವೆಡೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಜಗತ್ ವೃತ್ತ ಹಾಗೂ ಗಾಜಿಪುರ ಮಹಾವೀರ ಚೌಕದಲ್ಲಿ ದಿವಂಗತ ಸಿದ್ದರಾಮಪ್ಪ ಆರ್ ವಳಕೇರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಅವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಶ್ರದ್ಧಾಂಜಲಿ ಅರ್ಪಿಸಿದರು. ಈ ವೇಳೆ ಮಾತನಾಡಿದ ಪವನ್ ಕುಮಾರ್ ವಳಕೇರಿ ಅವರು, ದಿವಂಗತ ಸಿದ್ದರಾಮಪ್ಪ ಆರ್ ವಳಕೇರಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಮನೆ ಮಾತಾಗಿದ್ದರು ಎಂದು ಅಭಿಪ್ರಾಯಪಟ್ಟರು. ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಆವರಣದಲ್ಲಿ ನಮ್ಮ ಚಿಕ್ಕಪ್ಪವರಾಗಿರ್ತಕ್ಕಂಥ ಸಿದ್ದರಾಮಪ್ಪ ಆರ್ ವಳಕೇರಿ ನಮ್ಮ ಚಿಕ್ಕಪ್ಪನವರ ಇವತ್ತಿನ ದಿವಸಕ್ಕೆ 4 ವರ್ಷ ಆಗಿದೆ. ಇವತ್ತು ದಿನದ ಜೊತೆಯಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅದರ ಜೊತೆಯಲ್ಲಿ ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಜಗತ್, ಸುಂದರನಗರ್, ಗಾಜಿಪುರ್ ಅನೇಕ ಬಡಾವಣೆಗಳಿಂದ ಆಗಮಿಸಿರ್ತಾರೆ. ಹಾಗೂ ನಮ್ಮ ಕುಟುಂಬದ ಎಲ್ಲ ಸರ್ವ ಸದಸ್ಯರು ಇವತ್ತಿನ ದಿವಸ ಈ ಸಮಾರಂಭ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ. ಇವತ್ತು ಗುಲ್ಬರ್ಗಾದ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ
ಸಿದ್ದರಾಮಪ್ಪ ಒಳಿಕೇರಿ ಹಾಗೂ ಗಂಗೂಬಾಯಿ ಒಳಿಕೇರಿ, ಮಲ್ಲಮ್ಮ ಸಿದ್ದರಾಮಪ್ಪ ಒಳಿಕೇರಿ, ಹೀಗೆ 3 ಜನ ಮೇಯರು, ಆಮೇಲೆ ಗ್ರಾಮ ಪಂಚಾಯತಿ ಮೆಂಬರ್, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಕಾರ್ಪೊರೇಟರ್ಸ್ ಎಲ್ಲ ಒಂದು ಅವರ ಹಾಕಿಕೊಟ್ಟಿರ್ತಕ್ಕಂಥ ರಾಜಕೀಯ ಮಾರ್ಗ ಆಗಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಧರ್ಮದ ಮೇಲೆ ನಡೀತಕ್ಕಂಥ ಮಾರ್ಗದರ್ಶನ, ಅವರೆಲ್ಲರ ಆಶೀರ್ವಾದದಿಂದ ನಮ್ಮ ಬಡಾವಣೆಯಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ನಮ್ಮ ಸಮಾಜದ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಹ ಮುಂದೆ ನಿಂತು ಸಮಸ್ಯೆ ಬಗೆಹರಿಸ್ತಕ್ಕಂಥ ಒಂದು ತಾಯಿ ಕರಳಿರ್ತಕ್ಕಂಥ ಅದು ಯಾರಾದರೂ ಇದ್ದರಂದ್ರೆ ಸಿದ್ದರಾಮಪ್ಪ ಆರ್ ಒಳಿಕೇರಿ ಅಂತೇಳಿ ಹೇಳಬೇಕಾಗ್ತದೆ. ಅವರ ಇವತ್ತಿನ ದಿವಸ ದಿನ ಮಾಡಿದ್ದೇವೆ. ಇವತ್ತೆಲ್ಲ ಬಂದಿರತಕ್ಕಂಥ ಅತಿಥಿಗಳಿಗೆ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಬಳಿಕ ಮಾತನಾಡಿದ ಹೋರಾಟಗಾರ ಮಂಜುನಾಥ್ ನಾಲ್ವಾರ್ಕರ್ ಅವರು ದಿವಂಗತ ಸಿದ್ದರಾಮಪ್ಪ ಆರ್ ಒಳ್ಕೇರಿ ಜೀವನ ಸಾಧನೆ, ಸಮಾಜ ಸೇವೆಯನ್ನು ಸ್ಮರಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾಗಿ ಮತ್ತು ಬಡವರ ಬಂಧು, ದಲಿತರ ನಾಯಕ, ಆಶಾಕಿರಣ ಆಗಿರುವಂಥ ಲಿಂಗೈಕ್ಯ ಸಿದ್ದರಾಮಪ್ಪ ಆರ್ ಒಳ್ಕೇರಿಯವರ 4ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜಗತ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಆವರಣದಲ್ಲಿ ಇವತ್ತು ಎಲ್ಲ ಕುಟುಂಬದ ಸದಸ್ಯರು ಮತ್ತು ಒಳ್ಕೇರಿಯ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಪೂಜೆ ಸಲ್ಲಿಸುವ ಮೂಲಕವಾಗಿ ಅವರ ದರ್ಶನವನ್ನು ಪಡೆದಂಥ ಎಲ್ಲರೂ ಕೂಡ ಪುಣ್ಯವಂತರು ಅನ್ನುವಂಥ ಒಂದು ಮಾತನ್ನು ಹೇಳುವ ಮೂಲಕವಾಗಿ ಸಿದ್ದರಾಮಪ್ಪ ಆರ್ ಒಳ್ಕೇರಿಯವರು ಈ ಭಾಗದಲ್ಲಿ ದಲಿತರ ಬಗ್ಗೆ, ಬಡವರ ಬಗ್ಗೆ, ಯುವಕರ ಬಗ್ಗೆ ಮತ್ತು ಈ ಕ್ಷೇತ್ರದ ಬಗ್ಗೆ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿ ಮಾಡಿದಂಥ ಕಾರ್ಯವನ್ನು ಇವತ್ತು ಇಲ್ಲಿಗೂ ಕೂಡ ಈಗಿರುವಂಥ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರುಗಳಿಗೆ ಮತ್ತು ಮಹಾಪೌರಗಳಿಗೆ ಮತ್ತು ಈ ಭಾಗದಲ್ಲಿರುವಂಥ ಅನೇಕ ಹಿರಿಯ ರಾಜಕಾರಣಿಗಳಿಗೆ ಅವರ ಮಾರ್ಗದರ್ಶನವೇ ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಗಮಿಸಿರುವಂಥ ಎಲ್ಲ ಪವನ್ ಒಳ್ಕೇರಿಯವರನ್ನು ಮತ್ತು ಕುಟುಂಬದ ಸದಸ್ಯರು ಮತ್ತು ಅವರ ಸುಪುತ್ರರಂಥ ಗಣೇಶ್ ಒಳ್ಕೇರಿಯವರನ್ನ, ಮಾಣಿಕ್ ಒಳ್ಕೇರಿಯವರನ್ನ ಮತ್ತು ಸುರೇಶ್ ಒಳ್ಕೇರಿಯವರನ್ನ ಮತ್ತು ಎಲ್ಲ ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ಆ ದೇವರು ಸಿದ್ದರಾಮಪ್ಪ ಒಳ್ಕೇರಿಯವರ ಆಶೀರ್ವಾದ, ಅವರ ದಾರಿಯಲ್ಲಿ ನಾವು ಇನ್ನೂ ಮುಂದೆ ನಡೀಲಿ ಅನ್ನುವಂಥ ಮೂಲಕವಾಗಿ ಹೇಳಕ್ಕೆ ಇಚ್ಛೆ. ಈ ಸಂದರ್ಭದಲ್ಲಿ ಒಳ್ಕೇರಿ ಕುಟುಂಬದ ಸದಸ್ಯರಾದ ಗಣೇಶ್ ಎಸ್ ಒಳ್ಕೇರಿ, ಸಂಜೀವಿನಿ ಜಿ ಒಳ್ಕೇರಿ, ಮಾಣಿಕ್ ಎಸ್ ಒಳ್ಕೇರಿ, ಗೀತಾ ಎಸ್ ಹೊನ್ನೂರ್, ಪವನ್ ಒಳ್ಕೇರಿ, ಸುರೇಶ್ ಒಳ್ಕೇರಿ, ಅಶೋಕ್ ರಾಜನ್, ಈಶ್ವರ್ ಪರ್ತಾಬಾದ್, ಶರಣು ಸುಬೇದಾರ್, ರಾಜು ಶಂಕ, ಮಂಜುನಾಥ್ ನಾಲ್ವಾರ್ಕರ್, ದೀಪಕ್ ಶಹಾಪುರ್ಕರ್, ಅರವಿಂದ್ ನಾಟಿಕಾರ್, ದೀಪಕ್ ಹೋಡಲ್, ರಾಘವೇಂದ್ರ ಹೆಬ್ಬಾಳ್, ಬಾಬು ಕಾಂಬಳೆ, ಶ್ರೀಕಾಂತ್ ಡೋರ್ನಳ್ಳಿ, ಅನಿಲ್ ಜಾಲ್ಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಕೇಂದ್ರ ಬಿಜೆಪಿ ಸರ್ಕಾರದ ರೈತ ವಿರೋಧಿ ಸರ್ಕಾರವಾಗಿದೆ. ನಗರದಲ್ಲಿ ಮಹಾನ್ಗೌಡ ನಂದಿಹಳ್ಳಿ ಆರೋಪ. ಕಾಂಗ್ರೆಸ್ ಮಾಂಗಲ್ಯ ಸೂತ್ರ ಕಿತ್ತುಕೊಳ್ಳುತ್ತದೆ ಎನ್ನಲು ಮೋದಿಗೆ ನಾಚಿಕೆಯಾಗಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಬಿಜೆಪಿ ಸರ್ಕಾರದ ರೈತ ವಿರೋಧಿ ಸರ್ಕಾರವಾಗಿದೆ. ಹೀಗಾಗಿ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ ಪಾಠ ಕಲಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಿರ್ಧರಿಸಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಮಹಾನ್ಗೌಡ ನಂದಿಹಳ್ಳಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ
ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಬಿಜೆಪಿ ಸರ್ಕಾರದ ರೈತರಿಗೆ ಬರ ಪರಿಹಾರ ನೀಡದೆ ಸುಳ್ಳು ಭರವಸೆಯನ್ನು ನೀಡುತ್ತಾ ದೇಶದ ಬೆನ್ನೆಲುಬಾದ ರೈತರಿಗೆ ಪ್ರತಿ ಬಾರಿ ಮೋಸ ಮಾಡುತ್ತಾ ಬಂದಿದೆ ಎಂದು ದೂರಿದ ಅವರು, ಈ ಬಾರಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬಿಜೆಪಿ ಅಳಿಸಿ ದೇಶ ಉಳಿಸಿ ಅಭಿಯಾನ ಆರಂಭಿಸಲಾಗಿದೆ ಎಂದು ಹೇಳಿದರು. ಬಿಜೆಪಿ ಅಳಿಸಿ ದೇಶ ಉಳಿಸಿ ಎಂಬ ವಾಕ್ಯವನ್ನು ಈ ಲೋಕಸಭೆ ಚುನಾವಣೆ ನಿಮಿತ್ತ ಮಾಡ್ತಾ ಇದ್ದೀವಿ. ಸುಮಾರು 55 ವರ್ಷ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಳಿ 10 ವರ್ಷ ಬಿ ಜೆ ಪಿ ಸರ್ಕಾರ ಆಳಿ ರೈತರಿಗೆ ಯಾವುದೇ ರೀತಿ ಅನುಕೂಲ ಆಗದ ಕಾರಣ ಮತ್ತು ರೈತರ ಬೇಡಿಕೆ ಯಾವುದೇ ಹಿಂದೆ 14 ತಿಂಗಳು 23 ದಿನಗಳ ಕಾಲ ನಾವು ದೆಹಲಿಯಲ್ಲಿ ಇಡೀ ನಮ್ಮ ದೇಶದಲ್ಲಿ ರೈತರು ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿ ಬೇಡಿಕೆ ಸ್ಪಂದಿಸದೆ ಮತ್ತು ರೈತರು ಸಾವನ್ನಪ್ಪಿದರೂ ಕೂಡ ಯಾವುದೇ ಸಚಿವರಾಗಲಿ ಪ್ರಧಾನಮಂತ್ರಿಗಳಾಗಲಿ ಸರ್ಕಾರ ಯಾವುದೇ ಸ್ಪಂದನೆ ಮಾಡಿಲ್ಲ. ಕಾರಣ ಮುಂದೀಗ ಬರ್ತಕ್ಕಂಥ ಚುನಾವಣೆಯಲ್ಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವುದೇ ಪಕ್ಷ ನೀವು ಬಹಿಷ್ಕಾರ ಮಾಡಿ ಎಲ್ಲ ರೈತ ಬಾಂಧವರು ಸಮಸ್ತ ರೈತ ಬಾಂಧವರು ಇವತ್ತು ನೋಟಾ ಒತ್ತಬೇಕು. ಈ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ನೋಟಾ ಒತ್ತಿದ್ರೆ ಅದು ಸರ್ಕಾರ ಗಮನಕ್ಕೂ ಬರ್ತದೆ ಮತ್ತು ಹಿರಿಯ ಅಧಿಕಾರಿಗಳು ಗಮನಕ್ಕೂ ಬರ್ತದೆ. ಎಲ್ಲ ರೀತಿಯಲ್ಲಿ ರೈತರದೊಂದು ಬಿಸಿ ಮುಟ್ಟಿಸ್ಬೇಕು ಅಂತ ನಾವು ಈ ಪತ್ರಿಕಾ ಪ್ರಕಟಣೆ ಮೂಲಕ ರೈತರಿಗೆ ಮನವಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಏನು ಸುಳ್ಳಿನ ಭರವಸೆಗಳು ಇವತ್ತು ಕಾಂಗ್ರೆಸ್ ಅವ್ರನ್ನೂ ಕೊಡ್ತಾರೆ, ಬಿ ಜೆ ಪಿ ಅವ್ರನ್ನೂ ಕೊಡ್ತಾರೆ. ಇವರೆಲ್ಲರೂ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋದು ಓಟ್ ಹಾಕಿಸ್ಬೋದು. ಈ ಕೇಂದ್ರ ಸರ್ಕಾರದವರು ನಾವು ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ ಅನ್ನೋದು, ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತೀವಿ, ಎಲ್ಲ ರೀತಿಯಲ್ಲಿ ರೈತರಿಗೆ ತೊಂದರೆ ಕೊಟ್ಟು ನಾವು ತಗೋತಕ್ಕಂಥ ಗೊಬ್ಬರ ಆಗಲಿ ಬೀಜ ಆಗಲಿ ಇವತ್ತು ಪುಡಿ ಆಗಲಿ ಅವರು ರೇಟ್ ಫಿಕ್ಸ್ ಮಾಡ್ತಾರೆ. ಇವತ್ತು ನಾವು ಹತ್ತಿ ತೊಗೊಂಡು ಹೋದ್ರೆ 5,000 ಕೊಡ್ರಿ, 6,000 ಕೊಡ್ರಿ. ತೊಗರಿ ತೊಗೊಂಡು ಹೋದ್ರೆ ದಲ್ಲಾಳಿಗಳು ತೊಗೊಂಡು ಹೋಗ್ತಾರೆ. 3 ತಿಂಗಳಾಯ್ತು ರೀ, ಪತಾನೇ ಇಲ್ಲ ನಮ್ಮ ಜೋರಿ ತಾಲೂಕದಾಗ. ನಾನು ಹುಡುಕ್ಯಾಳಕತ್ತೀವಿ, ನಾವು ಸಿಗಲ್ಲಾಗ್ಯ ಅಂತ. ಇನ್ನು ಶುಗರ್ ಫ್ಯಾಕ್ಟ್ರಿದವ್ರಿಗೆ ನಾವು ಕಬ್ಬು ಕೊಟ್ರೆ 3 ತಿಂಗಳಾಯ್ತು ರೀ, ರೊಕ್ಕ ಬಂದಿಲ್ಲ. ಕೇಳಕ್ಕೆ ಹೋದ್ರೆ ನಾವು ಹಾಕ್ತೀವಿ. ಮೊನ್ನೆ ನಾವು ಮಳ್ಳಿ ಫ್ಯಾಕ್ಟ್ರಿ ಅವ್ರಿಗೆ ಮನವಿನೂ ಮಾಡಿದೆವು, ದುಡ್ಡು ಕೊಡ್ರಿ, ಕೊಡ್ತೀವಿ ರೀ. ಈ ಎಲ್ಲ ಇವರು ಇವತ್ತು ಕರ್ನಾಟಕ ರಾಜ್ಯದಾಗ 224 ಶಾಸಕರು, 78 MLC, 28 MP, ಇವ್ರು ಟೋಟಲ್ ಆಗಿ ಇವರೆಲ್ಲರೂ ಕಾಡ್ರಿ. ಇವರು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಮುಖಂಡರಾದ ಸೋಮಣ್ಣಗೌಡ ಬಳಬಟ್ಟಿ, ಅಮೀನ್ ಪಾಷಾ ದಿದ್ಗಿ, ಮುಖಂಡರಾದ ಸಂತೋಷ್ ರಾಠೋಡ್, ಭೀಮಾಶಂಕರ್ ಕಟ್ಟಿಮನಿ, ಸಿದ್ದಣ್ಣಗೌಡ ಪೊಲೀಸ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರ ಮಾಂಗಲ್ಯ ಸೂತ್ರ ಕಿತ್ತುಕೊಳ್ಳುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ನಾಚಿಕೆಯಾಗಬೇಕು ಅವರಿಗೆ. ಎಂತಹ ಪ್ರಧಾನಿ ಇವರು? ಕಾಂಗ್ರೆಸ್ ಮಹಿಳೆಯರಿಗಾಗಿ ಹಲವಾರು ಯೋಜನೆ ಜಾರಿಗೆ ತಂದಿದೆ ಹೊರತು ಮಾಂಗಲ್ಯ ಸೂತ್ರ ಕಿತ್ತುಕೊಳ್ಳುವ ಕೆಲಸ ಮಾಡಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದರು. ಅಫ್ಜಲ್ಪುರ ಪಟ್ಟಣದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರ ಪರ ಮತ ಯಾಚಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ, ಎಸ್ಸಿ, ಎಸ್ಟಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಹೇಳಿದ್ದೇವೆ. ಆದರೆ ನಮ್ಮ ಪ್ರಣಾಳಿಕೆಯನ್ನು ಮುಸ್ಲಿಂ ಲೀಗ್ ಸಿದ್ಧಾಂತ ಇದ್ದಂತೆ ಇದೆ ಎಂದಿದ್ದಾರೆ. ಯಾರೂ ಇಂತಹ ಮಾತು ಆಡುವುದಿಲ್ಲ. ಆದರೆ ಮೋದಿಗೆ ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ. ನಮ್ಮ ಪ್ರಣಾಳಿಕೆಯ ಬಗ್ಗೆ ಚರ್ಚೆಗೆ ಬರುವಂತೆ ಪತ್ರ ಬರೆದಿದ್ದೇನೆ. ನೋಡೋಣ, ಅವರು ಬಂದರೆ ನಾನು ಚರ್ಚೆ ಮಾಡುತ್ತೇನೆ ಎಂದರು. ಏನು ಒಂದು ಚುನಾವಣಾ ಪ್ರಚಾರಕ್ಕೆ ಕಲಬುರಗಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಅತ್ಯಂತ ಕ್ರಿಯಾಶೀಲ ಸಚಿವರು ಸೇಡಂ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ, ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ತರನಾಗಿ ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಸಚಿವರು ಸೇಡಂ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಹೈಯೆಸ್ಟ್ ಲೀಡ್ ಬರೋರ್ಲಿಂದ ಈ ಮಾತನ್ನ ಹೇಳಬೇಕಾದಂತ ಪರಿಸ್ಥಿತಿ ಬಂತು.
ನನಗೆ ಸೋಲ್ಸಕ್ಕೆ ಇಡೀ ದೇಶನೇ ಒಕ್ಕಟ್ಟಾಗಿತ್ತು. ಇಡೀ ಮೋದಿ ಹಿಡ್ಕೊಂಡು ಶಾ ಹಿಡ್ಕೊಂಡು ನನಗೋಸ್ಕರ ಅವರು ಇಲ್ಲೊಂದು ಕ್ಯಾಂಪೇ ಮಾಡಿಬಿಟ್ಟಿದ್ರು. ಶಾನು ಬಂದು ಒಂದು ಕ್ಯಾಂಪ್ ಮಾಡ್ದ, ಮೋದಿ ಅವರು ಬಂದು RSS ಒಂದು ಕ್ಯಾಂಪ್ ಮಾಡ್ದ. ಇನ್ನು ಸೂಳಿ ಬೆಲೆ ಎಂತ ಬೆಲೆ ರಮಾ ಪಾಟೀಲ್ ಇಲ್ಲೇ ಮಾಡಿದ್ರೆ ಅವನು ಸಿನಿಮಾ ತೋರಿಸಿದ್ದಲ್ಲ, ಇದೇ ಜಾಗದಲ್ಲಿ ಸೂಳಿ ಬೆಲೆ. ಇಂಥವರೆಲ್ಲ ಬಂದು ಸೂಳಿ ಬೆಲೆ, ಆ ಬೆಲೆ, ಈ ಬೆಲೆ ಬಂದು ನನಗೊಂದು ಟಾರ್ಗೆಟ್ ಅವ್ರು ಮಾಡಿದ್ರು. ನನಗೇನನ್ಸಿತ್ತು, ಅವ್ರು ಮಾಡಿದಂತ ಟಾರ್ಗೆಟ್ಗೆ ಕಲಬುರಗಿ ಜನ ಎಂದೂ ಸ್ಪಂದಿಸಲಿಲ್ಲ ಅನ್ನತಕ್ಕಂಥ ಧೈರ್ಯ ನನಗಿತ್ತು. ಆದರೆ ದುರ್ದೈವದಿಂದ ನನಗೆ ಸೋಲಾಯಿತು. ಮೋದಿ ಅದನ್ನೇ ಪದೇ ಪದೇ ಇನ್ನೂ ಕೂಡ ಅಲ್ಲಿ ಇಲ್ಲಿ ಹೇಳ್ತಿರ್ತಾನೆ. ಇಷ್ಟೇ ಅಲ್ಲ, ಅವರು ಒಳಗಿಂದ ಒಂದು ಸಂಚು ಮಾಡಿ ಈಗೂ ನಮ್ಮ ಜನರಿಗೆ, ಕಾಂಗ್ರೆಸ್ನವರಿಗೆ ಬೇರೆ ರೀತಿಯಿಂದ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ದಯವಿಟ್ಟು ನಾ ಮೊದಲೇ ಹೇಳಿದ್ದೀನಿ ನೋಡಿ, ಒಬ್ಬ MP ಆಗಿ, ಒಬ್ಬ ಮಂತ್ರಿ ಆಗಿ, ಹಿಂದೆನೂ ಕೂಡ ಮಂತ್ರಿ ಆಗಿ ನಾನು ಏನು ಕೆಲಸ ಕಾರ್ಯಗಳನ್ನ ಈ ಜಿಲ್ಲೆಯಲ್ಲಿ ಮಾಡಿದ್ದೇನೆ ಅಥವಾ ನನ್ನ ಹಿಂದಿನ ಮತಕ್ಷೇತ್ರದಲ್ಲಿ ಮಾಡಿದ್ದೇನೆ, ಇದು ಎಲ್ಲ ನಿಮಗೆ ಗೊತ್ತಿದೆ. ಅನೇಕ ಬ್ಯಾರೇಜ್ಗಳು ಹಿಡ್ಕೊಂಡು, ರಸ್ತೆಗಳು ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ಹೆದ್ದಾರಿನೂ ಕೂಡ ನಮ್ಮ ಶೋಲಾಪುರಿಂದ ಅಫ್ಜಲ್ಪುರ್ಲಿಂದ ಹೋಗ್ತಕ್ಕಂಥದ್ದು ಮಾಡಿದೆ. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಗೆ ಹೋಗೋದು ವಾಯ. ಇದೇ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 50 ವರ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಗದ ಜನರ ಧ್ವನಿಯಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಕೆಲಸ ಮಾಡಿದ್ದಾರೆ. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರಿಗೆ ಆಶೀರ್ವಾದ ಮಾಡಿ ಎಂದು ಮನವಿ ಮಾಡಿದರು. ದೇಶ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ತದೆ ಅಂತ ಹೇಳಿದ್ರು, ಆದ್ರೆ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ನರೇಂದ್ರ ಮೋದಿ ಅವರು ಯಾರ ಪರವಾಗಿದ್ದಾರೆ? ರೈತರ ಪರವಾಗಿದ್ದಾರ, ಬಡವರ ಪರವಾಗಿದ್ದಾರ, ಇಲ್ಲ ಕೈಗಾರಿಕೋದ್ಯಮಿಗಳ ಪರವಾಗಿದ್ದಾರ, ಬಂಡವಾಳಶಾಹಿಗಳ ಪರವಾಗಿದ್ದಾರ ಅಂತಕ್ಕಂಥದ್ದನ್ನ ತಾವು ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ನನ್ನ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ ಅಂತ ಹೇಳಿದ್ರು. 2014ರಲ್ಲಿ ಒಂದು ಡಾಲರ್ಗೆ 58 ರೂಪಾಯಿ ಇತ್ತು. 58 ರೂಪಾಯಿ. ಇವತ್ತು 83 ರೂಪಾಯಿ. ಒಂದು ಡಾಲರ್ ಬೆಲೆ 83 ರೂಪಾಯಿ. ಇದನ್ನೇ ನಾನು ನರೇಂದ್ರ ಮೋದಿ ಅವರೇ ಮಾಡಿದ್ದು. ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀನಿ, ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು. ಒಳ್ಳೆಯ ದಿನಗಳು ಬಂದ್ಬಿಡ್ತವೆ. ಬಿಜೆಪಿ ಬಂದ್ಬಿಟ್ಟಿದೆ. ಬಿಜೆಪಿ ಬಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಇಳಿತವೆ ಅಂತ ಹೇಳಿದ್ರು. ಇವು ಯಾವುದಾದ್ರೂ ಒಂದು ಜಾರಿ ಮಾಡಿದಾರ? ಯಾವುದಾದ್ರೂ ಒಂದು? ನರೇಂದ್ರ ಮೋದಿ ಅವರು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡದೇ ಆದರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ, ಈಗಾಗಲೇ ನಾವು 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದಕ್ಕೋಸ್ಕರ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿದೆಯಾ? ಮುಂದಿನ ವರ್ಷಕ್ಕೆ ಅಂದ್ರೆ ಈ 24-25 ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಜಾರಿ ಮಾಡಲಿಕ್ಕೋಸ್ಕರ ಇಟ್ಟಿದ್ದೇವೆ. ಬಿಜೆಪಿಯವರು ಹೇಳ್ತಾರೆ
ಬಿಜೆಪಿಯವರು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ. ಬಿಜೆಪಿ ಅವರಿಗೆ ನಾನು ಹೇಳ್ತೀನಿ, ಈ ಸುಳ್ಳು ಹೇಳೋದನ್ನ ಬಿಡಿ. ಜನ ನಂಬಲ್ಲ. ನೀವು ಸುಳ್ಳುಗಾರರು ಅಂತೇಳಿ ಜನಗಳಿಗೆ ಗೊತ್ತಾಗಿದೆ. ಯಾಕಂದ್ರೆ ಈ ದೇಶ ಸ್ವಾತಂತ್ರ್ಯ ಆದ್ಮೇಲೆ ಅನೇಕ ಜನ ಪ್ರೈಮ್ ಮಿನಿಸ್ಟರ್ಗಳಾಗಿದ್ದಾರೆ. ಅವ್ರು ಯಾರು ಕೂಡ ಈ ನರೇಂದ್ರ ಮೋದಿ ಅಷ್ಟು ಸುಳ್ಳು ಹೇಳಲಿಲ್ಲ. ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ಬಿಜೆಪಿ ಇದೆಯಲ್ಲ, ಇದೊಂದು ಸುಳ್ಳಿನ ಫ್ಯಾಕ್ಟ್ರಿ. ಸುಳ್ಳನ್ನು ತಯಾರು ಮಾಡೋದು ಇದು ಸುಳ್ಳಿನ ಫ್ಯಾಕ್ಟ್ರಿ. ಇವ್ರ ಮನೆ ದೇವರೇ ಸುಳ್ಳು. ಬಿಜೆಪಿ ಅವ್ರ ಮನೆ ದೇವರೇ ಸುಳ್ಳು. ಸಚಿವರಾದ ಪ್ರಿಯಾಂಕ್ ಖರ್ಗೆ, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಅಜಯ್ ಸಿಂಗ್, ಶರಣ್ ಪ್ರಕಾಶ್ ಪಾಟೀಲ್, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಶಾಸಕ ಎಂವೈ ಪಾಟೀಲ್, ಡಿಸಿಸಿ ಜಗದೇವ್ ಗುತ್ತೇದಾರ್, ಶರಣಪ್ಪ ಮಟ್ಟೂರ್, ಅರುಣ್ಕುಮಾರ್ ಪಾಟೀಲ್, ರಿತೇಶ್ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲು ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ. ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಗಂಗಾನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ವೀರಾಂಜನೇಯ ರಥೋತ್ಸವ. ಮಾಜಿ ಮಹಾಪೌರ ದಿವಂಗತ ಎಂ ಸಿದ್ದರಾಮಪ್ಪ ಆರ್ ವಳಕೇರಿಯವರ 4ನೇ ಪುಣ್ಯಸ್ಮರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.